ಈ ಆಧುನಿಕ ಕಾಲದ ಅವಸರದ ಜೀವನದಲ್ಲಿ ಹಠಮಾರಿತನ ಹೊಂದಿದ ಮಕ್ಕಳಿಗೆ ಹೊಂದಾಣಿಕೆ ಮತ್ತು ಸಹಕಾರ ಮತ್ತು ನಂಬಿಕೆ, ಪ್ರೀತಿ, ವಿಶ್ವಾಸ ಹೆಂಗೆ ಕಲಿಸೋದು ಸರ್ ಅಂತ ಕೇಳಿದ್ರು. ತುಂಬ ಗಂಭೀರವಾದ ಪ್ರಶ್ನೆ ಆ ತಂದೆ ತಾಯಿಗಳು ಕೇಳಿದ್ದು. ಅದಕ್ಕೆ ನಾನು ಹೇಳಿದೆ, ಏನಿಲ್ಲ, ನಮ್ಮ ವರ್ತನೆ ಸ್ವಲ್ಪ ನಂಬಿಕಸ್ಥವಾಗಿದ್ದರೆ, ವಿಶ್ವಾಸಪೂರ್ವಕವಾಗಿದ್ದರೆ ನಾವು ಕಲಿಸ್ಬೋದು. ಹೇಗೆ ಅಂತ ಕೇಳಿದ್ರು. ನಾನು ಹೇಳಿದೆ ಅವರಿಗೆ, ನೋಡಿ, ಅಂಗಡಿಗೆ ನೀವು ಮಕ್ಕಳ ಜೊತೆ ಹೋಗ್ತೀರಿ, ನಿಮಗೆ ಬೇಕಾದ ತರಕಾರಿಗಳನ್ನು ತರಕ್ಕೋ ವಸ್ತುಗಳನ್ನು ತರಕ್ಕೋ ಹೋಗ್ತೀರಿ. ಅದು ಮಾಲಿಗಾಗಿರ್ಬೋದು, ಅಂಗಡಿಗಾಗಿರ್ಬೋದು. ಆಗ ಹೋದಾಗ ನೀವು ಬೇಕಾದ ವಸ್ತುಗಳನ್ನೆಲ್ಲ ನೋಡಿ ಒಳ್ಳೆಯದನ್ನೇ ಆಯ್ಕೆ ಮಾಡಿ ತಗೊಂಬರ್ತೀರಿ, ಹೌದಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದ್ರು. ನಿಮ್ಮ ಜೊತೆಯಲ್ಲಿರುವ ಮಕ್ಕಳಿಗೆ ಏನನ್ಸುತ್ತವಾಗ ಅಂತ ಯೋಚನೆ ಮಾಡಿ ಅಂತ ಕೇಳಿದೆ. ಏನನ್ಸುತ್ತೆ ಸರ್ ಅಂತ ಕೇಳಿದಾಗ, ನೀವು ಅಂಗಡಿಯವನು ಒಳ್ಳೆಯದೇ ಇಟ್ಟಿರ್ತಾನೆ, ಆದರೂ ಅದರಲ್ಲಿ ಮತ್ತೆ ಒಳ್ಳೆಯದನ್ನು ಆಯ್ಕೆ ಮಾಡುವಾಗ ಆ ಮಗು ಅಂಗಡಿಯವನು ಏನೋ ಕೆಟ್ಟದಿಟ್ಟಿದ್ದಾನೆ, ಅದಕ್ಕೆ ಅಪ್ಪ ಅಮ್ಮ ಆಯ್ಕೆ ಮಾಡ್ತಾರೆ ಅಂತ ತಿಳಿಯಲ್ವಾ? ಅಂಗಡಿಯವನಿಗೆ ಅವಮಾನ ಮಾಡ್ದಂಗಲ್ವ ಅದು? ಮತ್ತು ಅವನು ಅಪ್ರಾಮಾಣಿಕ ಅಂತ ಮಗು ಮನಸ್ಸಲ್ಲಿ ತಿಳಿಯತ್ತಲ್ಲ ಅಲ್ವಾ ಅಂತ ಕೇಳಿದೆ. ಹಾಗಾದರೆ ಏನು ಮಾಡಬೇಕು? ಅಂಗಡಿಯಲ್ಲಿ ಬೇಕಾದ ವಸ್ತುಗಳನ್ನು ನೋಡಿ ಆಯ್ಕೆ ಮಾಡಿಕೊಂಡು ತರುವಾಗ ಅಂಗಡಿಯಲ್ಲೆಲ್ಲ ಒಳ್ಳೆಯದೇ ಇರುತ್ತಲ್ಲ. ಪ್ರಾಮಾಣಿಕ ಅಂಗಡಿಕಾರರು ಯಾವತ್ತೂ ಒಳ್ಳೆಯ ವಸ್ತುಗಳನ್ನೇ ಇಟ್ಟಿರ್ತಾರೆ, ಯಾಕಂದರೆ ಅವ್ರಿಗೆ ವ್ಯಾಪಾರ ಬೇಕಾಗಿರುತ್ತೆ. ಆವಾಗ ನಾವು ತಗೊಂಬರ್ಬೇಕು ಹಾಗೆ ಆ ವಸ್ತುಗಳನ್ನು. ಅಂಗಡಿಯವನಿಗೆ ಬೇಕಾದ ಪದಾರ್ಥಗಳನ್ನೆಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಅವನಿಗೆ ಬೇಕಾದ ಹಣವನ್ನು ಕೊಟ್ಟು ಮನೆಗೆ ಬಂದಾಗ ಮಕ್ಕಳ ಎದುರುಗಡೆ ಆಮೇಲೆ ಪದಾರ್ಥಗಳನ್ನು ನೋಡುವಾಗ ಅದರಲ್ಲಿ ಯಾವುದಾದ್ರು ಕೆಟ್ಟದ್ದು ಸೇರಿದರೆ ಮಕ್ಕಳ ಸಹಾಯದಿಂದ ಅದನ್ನು ಸ್ವಚ್ಛಗೊಳಿಸ್ಬೇಕು. ಪುಟ್ಟ ಈ ಪದಾರ್ಥದಲ್ಲಿ ಈ ಥರ ಸೇರಿದೆ, ಪುಟ್ಟಿ ಈ ಪದಾರ್ಥದಲ್ಲಿ ಈ ಥರ ಸೇರಿದೆ, ಆಕಸ್ಮಿಕವಾಗಿ ಸೇರಿರುತ್ತೆ. ಹೀಗೆ ಸಮಾಜದಲ್ಲಿ ಹೊರಗಡೆ ಜನನೂ ಅಷ್ಟೇ, ಒಳ್ಳೆಯವರು ಕೆಟ್ಟವರು ಅಂತೆಲ್ಲ ಇರ್ತಾರೆ. ಬೇಡದಿದ್ದವರು ಅಥವಾ ಚಾಡಿ ಹೇಳೋರು, ಸಿಟ್ಟು ಮಾಡ್ಕೊಂಡಿರೋರು, ಸಮಾಧಾನದಿಂದ ಇರೋರು, ಹೀಗೆಲ್ಲ ಇದ್ದಾಗ ನಾವು ನಮ್ಗೆ ಯಾರನ್ನು ಬೇಕೋ ಅವರನ್ನು ಹೆಂಗೆ ಆಯ್ದುಕೊಳ್ತೀವೋ ಹಾಗೆ ಈ ವಸ್ತುಗಳಲ್ಲಿ ಬೇಡದಿದ್ದ ವಸ್ತುಗಳೆಲ್ಲ ಇದಾವಲ್ಲ, ಅದನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟು ನಮಗೆ ಬೇಕಾಗಿದ್ದನ್ನು ಇಟ್ಕೊಳ್ಳೋಣ ಅಂತ ಹೇಳಿದಾಗ ಆಗ ಮಕ್ಕಳಿಗೆ ಅದು ಒಳ್ಳೆಯ ಪಾಠ ನಿಜವಾಗ್ಲೂ. ಯಾಕಂದರೆ ಹೊರಗಡೆಯಿಂದ ಬಂದಾಗ ಪ್ರತಿದಿನ ಹೊರಗಿನ ಪ್ರಚೋದನೆಯಿಂದ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ವಿಕಾರ ಭಾವನೆಗಳಿರುತ್ತೆ ಅದನ್ನೆಲ್ಲ ಹೊರಹಾಕಿ ನಾವು ಒಳ್ಳೆಯದನ್ನು ಮಾತ್ರ ಇಟ್ಕೋಬೇಕು ಅನ್ನೋದನ್ನು ಆ ಮಕ್ಕಳು ಈ ಉದಾಹರಣೆಯಿಂದ ಕಲಿತಾರಮ್ಮ. ಇದನ್ನು ನಾವು ಮೂಲದಿಂದ ಪ್ರಾರಂಭ ಮಾಡಿದ್ರೆ ಯಾವ ಮಕ್ಕಳು ಅಸಹಕಾರ ತೋರಲ್ಲ, ಯಾವ ಮಕ್ಕಳು ಹೊಂದಾಣಿಕೆ ಇಲ್ಲದೆ ಹೋಗಲ್ಲ ಅಂತ ಹೇಳಿದೆ. ತುಂಬ ಒಳ್ಳೆಯ ವಿಷಯ ಹೇಳಿದ್ದೀರಿ ಸರ್ ಅಂತ ಅವ್ರು ಹೇಳಿದ್ರು. ನನಗೆ ತುಂಬ ಸಂತೋಷ ಆಯಿತು. ನಿಮಗೇನು ಅನ್ನಿಸ್ತು? ನಮಸ್ತೆ.